ನಮಸ್ಕಾರ. ನಾಗೇಂದ್ರ ಕಾವಡೆ, ಹಿಂದೂ ಮಹಾಗಣಪತಿ ಸಮಿತಿ ಅಧ್ಯಕ್ಷರು. ಇಡೀ ಕಲಬುರಗಿ ನಗರದ, ಜಿಲ್ಲೆಯ ಮತ್ತು ಕಲ್ಯಾಣ ಕರ್ನಾಟಕ ಈ ಭಾಗದ ಎಲ್ಲರಿಗೂ ಕೂಡ ಹೇಳಬೇಕಾಗಿರೋ ವಿಷಯ ಏನಂದ್ರೆ, ಈ ವರ್ಷ ಕಳೆದ 2 ವರ್ಷಗಳಿಂದ ಪ್ರಾರಂಭ ಆಗಿರುತ್ತ ಹಿಂದೂ ಮಹಾಗಣಪತಿ ಈ ವರ್ಷನೂ ಮುಂದುವರೆದಿದೆ. 3ನೇ ವರ್ಷ ಈ ವರ್ಷ ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ವರ್ಷನೂ ಕೂಡ 21 ದಿನಗಳ ಕಾಲ ಈ ಹಿಂದೂ ಮಹಾಗಣಪತಿ ಉತ್ಸವ ಇರುತ್ತೆ. ಅನೇಕ ರೀತಿಯ ವಿಶೇಷವಾದ ಕಾರ್ಯಕ್ರಮಗಳನ್ನ ಸಮಿತಿ ಕಡೆಯಿಂದ ಹಮ್ಮಿಕೊಂಡಿದೀವಿ. ನಾವು ಮೊದಲನೇದಾಗಿ ನಾಳೆ ಕಾರ್ಯಕ್ರಮ ನಾವು ಮಾತೆಯರಿಂದ ಮಹಾಮಂಗಳಾರತಿ ಮೊದಲನೇ ಕಾರ್ಯಕ್ರಮ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ನಮ್ಮ ಸಭೆಯನ್ನ ಉದ್ದೇಶಿಸಿ ಮಾತನಾಡೋದಕ್ಕೆ ಖ್ಯಾತ ವಾಗ್ಮಿ ಹಾರಿಕಾ ಮಂಜುನಾಥ್ ಅವರು ಬರೋರಿದ್ದಾರೆ. ಅದಾದ್ಮೇಲೆ ಮುಂದೆ ಲಕ್ಷ ದೀಪೋತ್ಸವ ಇದೆ. ಸೆಪ್ಟೆಂಬರ್ 13ಕ್ಕೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ. ಆ ಲಕ್ಷ ದೀಪೋತ್ಸವ ಯಾಕೆ ಇಟ್ಟಿದ್ದೀವಿ ಅಂದ್ರೆ, ಕಾರ್ಗಿಲ್ ವಿಜಯ ಅಂದ್ರೆ ಏನು, ಕಾರ್ಗಿಲ್ ಯುದ್ಧ ಗೆದ್ದು 25 ವರ್ಷ ಆಗಿದೆ. ಹೀಗಾಗಿ ಅದರ ಸವಿ ನೆನಪಿಗಾಗಿ ಆ ರಜತ ಮಹೋತ್ಸವದ ಪ್ರಯುಕ್ತ ನಾವು ಲಕ್ಷ ದೀಪೋತ್ಸವ ಇಟ್ಕೊಂಡಿದೆ. ಇಡೀ ಜಿಲ್ಲೆಯ ಕಲಬುರಗಿ ನಗರದ ಮತ್ತು ಜಿಲ್ಲೆಯ ಎಲ್ಲಾ ಜನತೆಗಳಲ್ಲಿ ಒಂದು ಮನವಿ ಏನಪ್ಪಾ ಅಂದ್ರೆ, ಅವತ್ತು ಮನೆಯಿಂದನೂ ನಾವು ಬಂದು ಈ ಲಕ್ಷ ದೀಪೋತ್ಸವದಲ್ಲಿ ಭಾಗವಹಿಸಿ ನಮಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಆ ಯೋಧರಿಗೆ ಒಂದು ಗೌರವ ಸಮರ್ಪಣೆಯನ್ನ ಮಾಡೋಣ ಅಂತ ಹೇಳಿ ಸಮಿತಿಯಿಂದ ಮನವಿ ಮಾಡ್ತೀನಿ. ಅದಾದ್ಮೇಲೆ 20ನೇ ತಾರೀಕು ಗಣೇಶ್ ಮಂಡಳಿಗಳ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಶ್ರೀಕಾಂತ್ ಶೆಟ್ಟಿ ಅವರು ನಮ್ಮ ಉದ್ದೇಶಿಸಿ ಮಾತನಾಡೋರಿದ್ದಾರೆ. 22ಕ್ಕೆ ತುರ್ತು ಪರಿಸ್ಥಿತಿ ಮೇಲೆ ಕಾರ್ಯಕ್ರಮ ಇದೆ. ಚಕ್ರವರ್ತಿ ಸೂಲಿಬೆಲೆ ಅವರು ಅವತ್ತು ಮಾತನಾಡೋರಿದ್ದಾರೆ. 24ಕ್ಕೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ, ಆ ವಿಷಯದ ಮೇಲೆ ಕಾರ್ಯಕ್ರಮ ಇದೆ. ಶ್ರೀಮತಿ ಮಾಧವಿ ಲತಾ ಅವರು, ಹೈದರಾಬಾದ್ ಮಾಧವಿ ಲತಾ ಅವರು ಬಂದು ಅವತ್ತು ಕಾರ್ಯಕ್ರಮವನ್ನ ಕೊಡೋರಿದ್ದಾರೆ. 26ಕ್ಕೆ ಗಣಹೋಮ ಬೆಳಗ್ಗೆ, 27ಕ್ಕೆ ಬೃಹತ್ ಪ್ರಮಾಣದ ಶೋಭಾಯಾತ್ರೆ, ಲಕ್ಷಾಂತರ ಜನರ ಒಂದು ಸಮೂಹದಲ್ಲಿ ಹಿಂದೂ ಮಹಾಗಣಪತಿಯ ಶೋಭಾಯಾತ್ರೆಯೊಂದಿಗೆ ವಿಸರ್ಜನೆ ಕಾರ್ಯಕ್ರಮ. ಈ ಒಟ್ಟು ಒಂದು 8 ಕಾರ್ಯಕ್ರಮಗಳಿದಾವೆ. ಎಲ್ಲಾ ಕಾರ್ಯಕ್ರಮಗಳಿಗೆ ಎಲ್ಲಾ ಸಾರ್ವಜನಿಕರು, ಭಕ್ತಾದಿಗಳು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಹಿಂದೂ ಮಹಾಗಣ ಸಮಿತಿ ಕಡೆಯಿಂದ ಮನವಿಯನ್ನ ಮಾಡ್ತೀವಿ. ನಮಸ್ಕಾರ.